ನಾವೆಲ್ಲರೂ ಪ್ರಪಂಚದೊಳಗೆ ವಾಸ ಮಾಡಿದ್ದೇವೆ. ಇದ ಪ್ರಪಂಚದೊಳಗೆ ಬದುಕಾಕತ್ತೀವಿ. ಆದರೂ ಇದಕ್ಕೆ ಯಾಕೆ ಪ್ರಪಂಚ ಅಂತ ಕರೀತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪ್ರಪಂಚ ಅಂತ ಒಂದು ಶಬ್ದದ, ಈ ಶಬ್ದದೊಳಗ ಅರ್ಥ ತಿಳಿದ ಏನು? ಪ್ರಪಂಚ ಅಂದ್ರ ಪಂಚ ಅಂದ್ರ 5. ಯಾವ 5? ಒಂದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು 5 ಕೂಡಿದ್ದರ ಪರಿಣಾಮ ಇದಕ್ಕೆ ಪ್ರಪಂಚ ಅಂತ ಕರೀತಾರೆ. ಇವು 5 ಏನಿದಾವ ಅಂತ ಕೇಳಿದ್ರೆ ಪ್ರಪಂಚದೊಳಗೆ ಎಲ್ಲಿ ಬೇಕಾದಲ್ಲಿ ಹೋಗಿ ನೀವು ಇವು 5 ಇರತಾವು. ಇವು ಏನಂತಲ್ಲ, ನೀವು ಎಲ್ಲಿಗೋರು ಸಹಿತ ಇವು 5 ನಮ್ಮ ಕಣ್ಣಿಂದ ಹಾರಿಕೊಂಡಿರುತ್ತಾವ. ಆದ್ದರಿಂದ ಇವು ಅದಾವಂತ ತಿಳ್ಕೊಂಡು ಇದಕ್ಕೆ ದಾರ್ಶನಿಕರು, ಜ್ಞಾನಿಗಳು ಏನಂತ ಕರೆದಾರ? ಇದು ಪ್ರಪಂಚ. ಈ ಪ್ರಪಂಚದೊಳಗ ಶಬ್ದಗಳು ತೇಲಿ ಬರ್ತಾವು. ಇದ ಪ್ರಪಂಚದೊಳಗ ಸ್ಪರ್ಶ, ಸುಖಗಳು ಉಂಟಾಗ್ತವು. ಇದ ಜಗತ್ತಿನೊಳಗ ಸಾವಿರ ಸಾವಿರ ರೂಪ ತೋರಿ ಬರ್ತಾವು. ಇದ ನಮ್ಮ ಕಣ್ಣು ಮುಂದೆ ಹರಡಿಕೊಂಡಿರತಕ್ಕಂಥ ಪ್ರಪಂಚದೊಳಗ ಬಗೆ ಬಗೆಯ ರಸಗಳು ತುಂಬ್ಯಾವು, ಸುವಾಸನೆಗಳು ತುಂಬ್ಯಾವು. ಶಬ್ದ ಇರದೇ ಇರತಕ್ಕಂಥ ಜಗತ್ತು ಅದೇನು? ರಸವಿಲ್ಲದ ಪ್ರಪಂಚ ಇರಲಿಕ್ಕೆ ಸಾಧ್ಯದ ಏನು? ವಾಸನೆ ಇರದೇ ಇರತಕ್ಕಂಥ ಜಗತ್ತು ಎಲ್ಲಾದರೂ ಅದೋ ಏನು? ಹಾಗೋ ಎಲ್ಲವೂ ನಮ್ಮ ಸುತ್ತಮುತ್ತ ತುಂಬಿಕೊಂಡ. ಇವುಗಳನ್ನು ಬಿಟ್ಟು ಬದುಕಕ್ಕಾಗೋದಿಲ್ಲ ಮನುಷ್ಯನಿಗೆ. ಇವುಗಳ ಮಧ್ಯದೊಳಗನ ಬದುಕಬೇಕು. ಹೇಗೆ ಬದುಕಬೇಕು? ಈಗ ಕೆಸರು ಇರ್ತದ, ಕೆಸರು ನೋಡಿಲ್ಲ? ಕೆಸರು ಕಮಲ ಎಲ್ಲಿ ಹುಟ್ಟುತ್ತದ? ಕೆಸರಾಗನೇ ಹುಟ್ಟುತ್ತದ. ಆದ್ರೆ ಇಷ್ಟು ಚಲೋ ಬದುಕ್ತದಲ್ಲದು. ಕೆಸರಿನೊಳಗ ಕಮಲ ಹುಟ್ಟಿದ್ರು ಸಹಿತ ಕೆಸರಿಗೆ ಅಂಟಿಕೊಳ್ಳಾರ್ದಂಗ ಆ ಕಮಲದ ಹೂವು ಇರ್ತದೆ, ಸುವಾಸವನ್ನ ಹರಡುತ್ತಿರ್ತದ. ಕೆಸರಾಗನ ಇರಬೇಕು. ಹೇಗಿರ್ಬೇಕಂದ್ರೆ ಇದ್ದು ಇರಲಾರ್ದಂಗಿರಬೇಕು. ಕೆಸರನ್ನು ಅಂಟಿಸಿಕೊಳ್ಳಲಾರ್ದಂಗ, ಸ್ಪರ್ಶ ಮಾಡಿಕೊಳ್ಳಲಾರ್ದಂಗ ಹೇಗೆ ಕಮಲದ ಹೂವು ಇರ್ತದಲ್ಲ, ಹಾಗೆ ನಾವು ಸಹಿತ ಈ ವಿಷಯಾದಿಗಳ ಮಧ್ಯದೊಳಗನ ಇರಬೇಕು. ಯಾವುದನ್ನು ಅತಿಯಾಗಿ ಹಚ್ಚಿಕೊಳ್ಳಲಾರ್ದಂಗ, ಅಂಟಿಕೊಳ್ಳಲಾರ್ದಂಗ, ಲಿಪ್ತಾಗಲಾರ್ದಂಗ ನಿರ್ಲಿಪ್ತ ಸ್ಥಿತಿಯೊಳಗೆ ನಾವು ಬಾಳಿ ಬದುಕಿದ್ದೇವೆ ಅಂದ್ರೆ ಪರಮ ಸತ್ಯದ ದರ್ಶನ ಆಗ್ತದೆ. ಮತ್ತು ನಾವು ಯಾವುದಾದ್ರೂ 5 ಶಬ್ದಕ್ಕಾಗಲಿ, ಸ್ಪರ್ಶಕ್ಕಾಗಲಿ, ರಸಕ್ಕಾಗಲಿ, ರೂಪಕ್ಕಾಗಲಿ ಅಂಟಿಕೊಂಡು ಕೂತೇವೆ ಅಂದ್ರೆ ಮನುಷ್ಯನ ಬದುಕು ಒಂದು ಕ್ಷಣದೊಳಗೆ ಹಾಳಾಗಿ ಹೋಗಿಬಿಡ್ತದೆ. ಅದಕ್ಕೆ ಅವ್ರೇನಂತಾರ, ನೀ ಪ್ರಪಂಚವನ್ನು ಮಾಡು, ಸಂಸಾರ ಮಾಡಬಾರ್ದಂತಲ್ಲ. ಆದ್ರೆ ಸಂಸಾರದೊಳಗೆ ನೀನಿರ್ಬೇಕೇ ವಿನಃ ನಿನ್ನೊಳಗ ತಲೆಯೊಳಗೆ ಬರೀ ಸಂಸಾರನ ತುಂಬಿತ್ತು ಅಂದ್ರೆ ನಿನಗೆ ಹೆಂಗ ಸತ್ಯದ ದರ್ಶನ ಆಗ್ತದೆ ಮನುಷ್ಯ ಅಂತ ಪ್ರಶ್ನೆ ಮಾಡ್ತಾರೆ ಎಲ್ಲರೂ. ಈಗ ಸಾಗರ ಇರ್ತದ, ಸಾಗರದೊಳಗ ಹಡಗುಗಳಿರ್ತಾವ. ಹಡಗ ಸಾಗರದೊಳಗೆ ಇದ್ದಾಗ ಮಾತ್ರ ಯಾತ್ರೆ ಚೆನ್ನಾಗಿ ನಡೀತದೆ. ಹಡಗ ಸಾಗರದೊಳಗಿರ್ಬೇಕು. ಸಾಗರದ ನೀರೆಲ್ಲ ಹಡಗದೊಳಗಿತ್ತು ಅಂದ್ರೆ ಕೇಳ್ತದ ಹಡಗ ಒಂದು ಕ್ಷಣದೊಳಗೆ ಮುಳುಗಿ ಹೋಗುತ್ತದಲ್ಲ. ಹಾಗೆ ನಾವು ಸಂಸಾರದೊಳಗೆ ಇದ್ದೇವೆ ಅಂದ್ರೆ ಸಂಸಾರ ಸುಖ ಕೊಡುತ್ತದೆ,
ಸಂತೋಷ ಕೊಡ್ತದ, ಸಂತೃಪ್ತಿ ಉಂಟು ಮಾಡ್ತದ. ಅದ್ಯಾಕಾದಿತ್ತು? ಎಲ್ಲ ಸಂಸಾರನ ನನ್ನ ತಲೆಯೊಳಗಿರಲಿ ಅಂತ ತಲೆಗೆ ಹಾಕೊಂಡೇವಿ ಅಂದ್ರೆ ಸಂಸಾರ ಸಸಾರ ಅನ್ನೋದಿಲ್ಲ. ಸಾಗರದ ಉಪಾದಿಯೊಳಗೆ ನಮ್ಮನ್ನ ಮುಳುಗಿಸಿಬಿಡ್ತದ, ನಾಶವನ್ನೇ ಮಾಡಿಬಿಡ್ತದ. ಅದಕ್ಕವರಂತಾರ, ಇದು ಪ್ರಪಂಚ, ಇಲ್ಲಿ ಶಬ್ದಗಳು ತೇಲಿ ಬರ್ತಾವು, ಸೋಲಾಕ ಹೋಗಬೇಡ, ಶಬ್ದಕ್ಕೆ ಮರಳಾಕ ಹೋಗಬೇಡ. ಇಲ್ಲಿ ಸ್ಪರ್ಶ ಸುಖಗಳದಾವು, ಸ್ಪರ್ಶಕ್ಕೆ ಸಿಕ್ಕ ಹಾಕೊಂಡು ಮನಸ್ಸೋಲಾಕ ಹೋಗಬೇಡ. ಇಲ್ಲಿ ನೂರಾರು ತರದ ರೂಪಗಳದಾವು, ಮನುಷ್ಯರ ಮನಸ್ಸನ್ನ ಆಕರ್ಷಣೆ ಮಾಡ್ಕೋತಾವು. ನೋಡು ರೂಪವನ್ನು ನೋಡಬಾರ್ದಂತಲ್ಲ, ಸೋಲಾಕ ಹೋಗಬೇಡ. ರೂಪಕ್ಕ ಮನಸ್ಸೋಡಬೇಡ. ರಸಗಳದಾವು, ಆಕಳ ಹಾಲಿಗೂ ರಸ ಅಂತಾರ, ಅಮೃತ ರಸ ಅಂತಾರ. ಆಲ್ಕೋಹಾಲಿಗೂ ರಸನ ಅಂತಾರ, ದ್ರಾಕ್ಷ ರಸ ಅಂತಾರ. ಯಾವ ರಸ ಕುಡಿದ್ರೆ ಏನಾಗ್ತದ ಅನ್ನೋದು ಗೊತ್ತಿರ್ಬೇಕಲ್ಲ. ಅದಕ್ಕೂ ರಸ ಅಂತಾರ, ಇದಕ್ಕೂ ರಸ ಅಂತಾರ ಅಂತ ತಿಳ್ಕೊಂಡು ಆಲ್ಕೋಹಾಲಿನ ರಸ ಕುಡಿದೇವಿ ಅಂದ್ರ ಯಾರು ಉದ್ಧಾರ ಆಗಲ್ಲ ಜಗತ್ತಿನೊಳಗೆ? ಆಲ್ಕೋಹಾಲ್ ಗೊತ್ತಾಗತ್ತಲ್ಲ, ಸರಾಯಿ ಕುಡಿದವ್ರು ಒಬ್ಬರ ಜಗತ್ತಿನೊಳಗೆ ಉದ್ಧಾರ ಆಗೋದು ಯಾರು ಇಲ್ಲ. ಅದಕ್ಕೆ ನೀವು ರಸಕ್ಕ ಸೋಲಾಕ ಹೋಗಬೇಡ, ರುಚಿಗೆ ಸೋಲಾಕ ಹೋಗಬೇಡ. ಇವು 5 ನೆನಪುಳಿತಾವಲ್ಲ: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಗಂಧ ಅಂದ್ರೆ ವಾಸನೆ. ಎಷ್ಟೋ ಜಗತ್ತಿನ ಜನಗಳು ವಾಸನೆಗೆ ಸೋತವರದಾರ. ವಾಸನೆಗೆ ನಾನಾರು ಅನ್ನುವಂತಹ ಸತ್ಯವನ್ನೇ ಮರೆತು ಏಕಶ್ಚಿತ ಒಂದಿಷ್ಟು ವಾಸನೆಗೆ ಸೋತವರದಾರ ಜಗತ್ತಿನೊಳಗ ಮನುಷ್ಯನೇ. ಅವು ವಿಷಯಾದಿಗಳು ಅಂತ ಕರೀತಾರ. ಅದಕ್ಕೆ ಏನು ಕರೀತಾರ? ವಿಷಯಗಳು ಅಂತ ಕರೀತಾರ. ವಿಷಯ ಅಂತ ಒಂದು ಶಬ್ದದಲ್ಲ, ಆ ವಿಷಯ ಅಂತ ಐತಲ್ಲ, ಏನಾಗದ್ರೆ ಏನಾಗ್ತದೆ? ಒಂದು ಶಬ್ದ ಏನಾಗ್ತದ? ಶಾಲೆ ಹುಡುಗರು ಬಂದ್ರಿ, ವಿಷಯ ಅಂತ ಒಂದು ಶಬ್ದದ ಏನಾಗದ್ರೆ ಏನಾಗ್ತದ? ಏನಾಗದ್ರೆ ವಿಷ ಆಗ್ತದಲ್ಲ. ವಿಷಯಾದಿಗಳು ಅಂದ್ರೆ ವಿಷಯಗಳಿಗೆ ಸಂಬಂಧಪಟ್ಟವುಗಳು. ವಿಷಯವನ್ನು ಕುಡಿದವರು ಪ್ರಪಂಚದೊಳಗೆ ಯಾರಾದ್ರೂ ಹೋದರೇನು? ವಿಷ ಕುಡಿದವರು ಬದುಕ್ತಾರೆ, ಜಗತ್ತಿನೊಳಗೆ ಬದುಕುವುದಿಲ್ಲ. ಹಂಗ ವಿಷಯಾದಿಗಳ ಮೇಲೆ ಯಾರು ಅವಲಂಬನೆ ಇಟ್ಟುಕೊಳ್ತಾರ, ಯಾರು ಅವುಗಳನ್ನ ಮೋಹಿಸಿ ಮೆಚ್ಚಿ ಎಲ್ಲಗಳನ್ನ ಅನುಭವಿಸಿ ತಿರ್ಬೇಕಂತ ಹೇಳ್ತಾರ, ಅವರು ಸಹಿತ ಯಾರು ಉಳಿಯುವುದಿಲ್ಲ ಜಗತ್ತಿನೊಳಗೆ. ಅದಕ್ಕೇನು ಮಾಡಬೇಕು? ಅವುಗಳನ್ನು ಬಿಟ್ಟು ಬದುಕಾಗುವುದಿಲ್ಲ. ಅವುಗಳ ಮಧ್ಯದೊಳಗೆ ಬದುಕಬೇಕು. ಹಿಂದೆ ಬದುಕಬೇಕು, ಯಾವುದಕ್ಕೂ ಅಂಟಿಕೊಳ್ಳಲಾರದಂತೆ ಬದುಕಬೇಕು. ಯಾವ ವಿಷಯಾದಿಗಳಿಗೂ ಸಿಕ್ಕ ಹಾಕೊಂಡು ಬದುಕಾಕ ಹೋಗಬಾರದು. ಅದಕ್ಕೆ ಶಬ್ದ ಏನ್ ಮಾಡ್ತಾವು? ಮನುಷ್ಯನ ಮನಸ್ಸನ್ನ ಸೋಲಿಸ್ತಾವ. ಹ್ಯಾಗ ಸೋಲಿಸ್ತಾವ ಅಂತ ಕೇಳಿದ್ರೆ, ಈಗ ಹಾವು ನೋಡಿದಲ್ಲ, ಹಾವು ವಿಷಜಂತು, ಅದರಷ್ಟು ವಿಷಜಂತು ಬೇರೆ ಯಾವ ಪ್ರಾಣಿಯೂ ಇಲ್ಲ. ಅಂತಹ ವಿಷಭರಿತ ಹಾವಿನಂತ ಹಾವು ಸಹಿತ ಸೋಲ್ತದ. ಎದಕ್ಕೆ ಸೋಲ್ತದ ಹೇಳಿ? ಪುಂಗಿ ನಾದಕ್ಕೆ. ಪುಂಗಿ ಹೋಗ್ತಾರಲ್ಲ, ಆ ಪುಂಗಿ ನಾದಕ್ಕ ಅದು ಏನು ಮಾಡ್ತದ? ನಾನು ಯಾರು ಅನ್ನುವಂಥದ್ದನ್ನ ಮರೆತು ಹಡಿ ಬಿಚ್ಚಿ ಏನು ಮಾಡ್ತದ? ತಲೆ ಅಲ್ಲಾಡಿಸ್ತದ. ಯಾವಾಗ ಮೈ ಮರೆತು ತಲೆ ಅಲ್ಲಾಡಿಸ್ತಿರ್ತದ, ಗಾರುಡಿಕ ಬರ್ತಾನ, ಹಿಡಿತಾನ, ಹಲ್ಲು ಕಿತ್ತಾನ, ಬುಟ್ಟಿ ಒಳಗೆ ಹಾಕೊಂಡು ಹೋಗಿ ಆಟ ಆಡಿಸ್ತಾನ. ಆಟ ಮತ್ತ ಸೋಲದಿತ್ತು ಅಂದ್ರ, ಪುಂಗಿನ ಅದಕ್ಕ ಸೋಲತಿರ್ಲಿಲ್ಲ ಅಂದ್ರ
ಅದನ್ನು ಹಿಡಿಲಿಕ್ಕೆ ಸಾಧ್ಯ ಇತ್ತೇನೋ ಗಾರುಡನಿಗೆ ಯಾರ ಕಡೆಯಿಂದಲೂ ಹಿಡಿದಾಗುತ್ತಿರಲಿಲ್ಲ. ಯಾಕೆ? ಅದು ಕುಂಗಿನ ಅದಕ್ಕೆ ಮೈ ಮತ್ತು ಹೆಂಗೆ ಹೆಡಿ ಎತ್ತಿ ಆಡ್ತಿರ್ತದ, ಅವಾಗ ಹಿಂದಿನಿಂದ ಬರ್ತಾನ, ಅದು ಹಿಡಿತಾನ, ಅಲ್ಲಿ ಕಿತ್ತತಾನ, ಬುಟ್ಟಿಗಳ ಹಾಕೊಂಡು ಆಟ ಆಡಿಸ್ತಾನ. ಅದು ಮಲಗಂದ್ರ ಮಲಗದ, ಏಳಂದ್ರ ಹೇಳ್ತದ. ಅಂತ ವಿಷಜಂತು ಸಹಿತ ಎದಕ್ಕೆ ಸೋಲ್ತದ? ಶಬ್ದಕ್ಕೆ ಸೋಲ್ತದ, ತುಂಗಿ ನಾದಕ್ಕೆ ಸೋಲ್ತದ. ಬರೀ ಹಾಟ ಸೋಲ್ತದ ಅಂತಲ್ಲ, ಮನುಷ್ಯ ಸಹಿತ ಸೋಲ್ತಾನ. ಹೆಂಗ ಸೋಲ್ತಾನ? ಯಾರೋ ನಮ್ಮ ಬಗೆಗೆ ಒಬ್ರು ಆಡ್ಕೊಳ್ಳೋರಿದ್ರು ಅಂದ್ರೆ ಅವರು ನಮ್ಮ ಸುದ್ದಿನ ಇನ್ನೊಬ್ರು ಕೇಳಿ ನಮ್ಮ ತಗೊಂಡು ಹೇಳ್ತಾರ, ನಿನಗ ಹಿಂಗಂದ್ರು ಅಂತ ಒಬ್ಬ ಹೇಳ್ತಾನ. ಅವರಿಬ್ಬರನ್ನ ಆಗಿಸ್ಬೇಕಾಗಿರ್ತದ. ಇವರಿಬ್ಬರು ಭಾಳ ಕೂಡಿ ಜೀವನ ಮಾಡ್ತಿರ್ತಾರ. ಆದ್ರೆ ಇಬ್ಬರನ್ನ ಆಗಿಸ್ಬೇಕಾಗತ್ತಂದ್ರ ರೊಕ್ಕ ಬೇಡ, ರೂಪಾಯಿ ಬೇಡ, ಬರೀ ಒಂದು ಶಬ್ದ ಆಗಿಸ್ತದ. ಯಾರೋ ಒಂದು ಇಬ್ಬರ ಮಧ್ಯದೊಳಗೆ ಒಂದು ಚಾಡಿ ಮಾತು ಹೇಳಿದ್ರು ಅಂದ್ರೆ ಆ ಶಬ್ದಕ್ಕೆ ಮನುಷ್ಯ ಸೋಲ್ತಾನ. ನಾನಿಷ್ಟೆಲ್ಲ ಉಪಕಾರ ಮಾಡೀನಿ, ಉಣಿಸಿನಿ, ತಿನಿಸಿನಿ, ಇಷ್ಟೆಲ್ಲ ಮಾಡಿದವನಿಗೆ ನನಗ ಹಿಂಗಂದ ನಂದು ಬಳಿಕ ಸಾಕಿನ ಸಹವಾಸ ಅಂತ ದೂರ ಸರಿತೀವಲ್ಲ. ದೂರ ಮಾಡಿದ್ಯಾವುದು? ಯಾರೋ ಹೇಳಿದ ಒಂದು ಶಬ್ದ. ಶಬ್ದಕ್ಕೆ ನಾವು ನಮ್ಮ ಕಿವಿನ ಮಾರ್ಕೊಂಡು ಬಿಡ್ತೀವಿ, ಯಾರೋ ಆಡಿದ ಶಬ್ದಕ್ಕೆ. ಅದಕ್ಕೆ ಶಬ್ದಕ್ಕೆ ಮನಸ್ಸು ಸೋತಿರ್ತದ. ಆಗ ಸೋಲ್ತದ. ಯಾರ ಮನಸ್ಸು ಕೆಲಸ ಮಾಡ್ತದ ಅಂತ ಕೇಳಿದ್ರೆ, ಒಂದು ಬಡತನದ ಕುಟುಂಬತ್ತು ತಂದೆ ತೀರಿ ಹೋಗಿದ್ದ, ತಾಯಿ ಒಬ್ಬಾಕಿನ ಇದ್ದಳು. ಆ ತಾಯಿಗೆ ಆರಾಮ ತಪ್ಪಿತ್ತು, ಹಾಸಿಗೆ ಹಿಡಿದಿದ್ದಳು. ಮಗ ಕಷ್ಟಪಟ್ಟು ದೊಡ್ಡ ದೊಡ್ಡ ದವಾಖಾನೆಗೆ ಹೋಗಿ ಡಾಕ್ಟ್ರಿಗೆಲ್ಲ ತೋರಿಸಿದ. ತಾಯಿಗೆ ಒಂದು ಕಾಯಿಲೆ ಇತ್ತಲ್ಲ, ಆರಾಮಾಗಲಿಲ್ಲ ಮನೋದ ತಾಯಿಗೆ. ಕೊನೆಗೆ ಡಾಕ್ಟರ್ ಅಂದ್ರು, ಇದು ಆರಾಮಾಗುವಂತ ಕಾಯಿಲೆ ಅಲ್ಲ, ಇದು ಇಂಜೆಕ್ಷನ್ ಕೊಟ್ಟರು ಆರಾಮಾಗೋದಿಲ್ಲ, ಗುಳಿಗೆ ಕೊಟ್ಟರು ಆರಾಮಾಗೋದಿಲ್ಲ. ಸ್ವತಃ ಸುಮ್ಮನೆ ಇಲ್ಲಿ ಅಡ್ಮಿಟ್ ಮಾಡಿ ಸುಮ್ಮನೆ ದುಡ್ಡು ವ್ಯರ್ಥ ಮಾಡೋದಕ್ಕಿಂತ ಮೊದಲೇ ಬರೋದಿದ್ರಿ ಅಂತಿದ್ರು ತಾಯಿಯಿಂದ. ನಿಮ್ಮ ತಾಯಿ ಕರ್ಕೊಂಡು ಮನೆಗೆ ಹೋಗು ಅಂತ ಡಾಕ್ಟರ್ ಹೇಳಿದ್ರು. ತಾಯಿ ಮನೆಗೆ ಕರ್ಕೊಂಡು ಬಂದ. ಇನ್ನೆಷ್ಟು ದಿವಸ ಇರ್ತಾಳ ಅಷ್ಟು ದಿವಸ ಸೇವಾ ಮಾಡಬೇಕು, ಉಪಚಾರ ಮಾಡಬೇಕಂತ ತಿಳ್ಕೊಂಡು ಕರ್ಕೊಂಡು ಬಂದು ಮನೆಯೊಳಗ ಮಲಗಿಸಿದ. ಒಂದು ವಾರ ಜೋಪಾನ ಮಾಡಿದ, ಒಂದು ತಿಂಗಳು ಮಾಡಿದ. ತಾಯಿಗೆ ಆರಾಮಾಗಲಿಲ್ಲ. ಕೊನೆಗೆ ಯಾರೋ ಬಲ್ಲವರು ಹೇಳಿದ್ರು, ನೋಡು ನಿಮ್ಮ ತಾಯಿ ಇನ್ನೇನು ಭಾಳ ದಿವಸ ಉಳಿದಿಲ್ಲ, ಅದಕ್ಕೆ ನಿಮ್ಮ ತಾಯಿ ಉಳಿಬೇಕಾಗಿತ್ತು ಅಂದ್ರೆ ಒಂದು ಹಳ್ಳಿ ಒಳಗೆ ಒಬ್ಬರು ಆಯುರ್ವೇದಿಕ್ ಔಷಧ ಕೊಡ್ತಾರೆ. ಇಲ್ಲಿ ಬಂದಿದ್ರಲ್ಲ ಒಬ್ಬರು, ನೀವು ತಯಾರಾಗಿ ಮುಂದಿನ 22 ಯಾರ್ಯಾರು ಏನೇನು ಹಿಡ್ಕೊಂಡ್ರು, ಮಕ್ಕಳು ಕೀಲ ಸಂದ ಅಂತಾರ, ನೀವು ತಯಾರಾಗಿ. ಹಂಗ ಆಯುರ್ವೇದಿಕ್ ಔಷಧ ಕೊಡ್ತಿದ್ದ ಒಬ್ಬ ನಾಟಿ ವೈದ್ಯ ಇದ್ದ ಹಳ್ಳಿ ಒಳಗ ಬಲ್ಲವ್ರು ಹೇಳಿದ್ರು, ನಿಮ್ಮ ತಾಯಿ ಉಳಿಬೇಕಾಗತ್ತಂದ್ರೆ ಒಂದಿಷ್ಟು ಆ ವೈದ್ಯನ ಬಳಿಗೆ ಹೋಗಿದ. ಬಹಳ ಆಯುರ್ವೇದಿಕ್ ಚಲೋ ಚಲೋ ಔಷಧೋಪಚಾರವನ್ನು ಕೊಡ್ತಾನ. ಅವ್ರಿಗೆ ಹೋಗಿ ಒಂದಿಷ್ಟು ನಮ್ಮ ತಾಯಿಗೆ ಹಿಂಗಾಗ್ಯದ ಅಂತ ಹೇಳು ಔಷಧ ಕೊಡ್ತಾರ, ತಗೊಂಡು ಬಂದು ನಿಮ್ಮ ತಾಯಿಗೆ ಕೊಟ್ಟರೆ ನಿಮ್ಮ ತಾಯಿ ಆರಾಮಾಗ್ತಾರ, 100 ವರ್ಷ ಬದುಕ್ತಾರ ಅಂತ ಬಲ್ಲವರು ಹೇಳಿದ್ರು. ಈ ಹುಡುಗಿದ್ದ ಮಗ ಖುಷಿ ಆಯಿತು. ಬಲ್ಲವ್ರ ಮಾತು ಕೇಳಿ ಆಯಿತು ಅಂತ ತಿಳ್ಕೊಂಡು ತಮ್ಮ ಊರು ಬಿಟ್ಟು ಮತ್ತೊಂದು ಊರಿಗೆ ಔಷಧ ತರಕಂತ ಹೋಗಿದ್ದ. ಒಂದು 2-3 ಹಳ್ಳಿ ದಾಟಿ ಆ ಊರಿತ್ತು. ಆ ನಾಟಿ ವೈದ್ಯನಿಗೆ ಭೇಟಿ ಕೊಟ್ಟ. ನಮ್ಮ ತಾಯಿಗೆ ಇಷ್ಟು ದಿವಸ ಆಯಿತು, ಇಂಥದ್ದೊಂದು ಕಾಯಿಲೆ ಬಂದದ,
ಎಷ್ಟು ದೊಡ್ಡ ದೊಡ್ಡ ದವಾಖಾನೆಗೆ ತೋರಿಸಿದ್ರು ಸಹಿತ ಕಾಯಿಲೆ ಆಗೋದಿಲ್ಲ. ಹಾಸಿಗೆ ಹಿಡಿದ ನಮ್ಮ ತಾಯಿ. ಆದ್ದರಿಂದ ನಮ್ಮ ತಾಯಿಗೆ ಇಷ್ಟು ವರ್ಷ ಆಯ್ತು ಇಂಥ ಒಂದು ಕಾಯಿಲೆ ಐತಿ, ನೀವೇನಾದ್ರೂ ಒಂದಿಷ್ಟು ಔಷಧಿಯನ್ನು ಕೊಟ್ಟು ಉಪಕಾರ ಮಾಡಬೇಕು ಅಂತ ಬೇಡಿಕೊಂಡ ಮಗ. ಅವಾಗ ಆ ವೈದ್ಯರು ಆ ಕಾಯಿಲೆಯನ್ನ ಗುರುತಿಸಿ ಮಗ ಹೇಳಿದ್ದರಲ್ಲ ಅದೇ ಆಧಾರವನ್ನು ಇರಿಸಿಕೊಂಡು ವೈದ್ಯರು ಏನು ಮಾಡಿದ್ರು, ಒಂದಿಷ್ಟು ಔಷಧ ಕೊಟ್ಟರು ಮಗನ ಕೈಯಾಗ. ಇವಾಗ ಔಷಧ ತಂದು ಬರ್ಬೇಕಿರ್ತಾನೆ ಊರಿಗೆ. ಆದ್ರೆ ಬರ್ಬೇಕಂದ್ರೆ ಈಗಿನ ಕಾಲ ಹಳೆಯ ಕಾಲ ವಾಹನಗಳ ವ್ಯವಸ್ಥೆ ಇರಲಿಲ್ಲ. ನಡ್ಕೊಂಡು ಹೋಗಿದ್ದ, ಮರಳಿ ನಡ್ಕೊಂಡು ಬರ್ಬೇಕಾಗಿತ್ತು ಊರಿಗೆ. ಒಂದು ಮುಂಜಾನೆ ಹೋದ, ಅಲ್ಲೇ ಸಾಯಂಕಾಲ ಆಗಿತ್ತು. ಇನ್ನು ಮರಳಿ ಬರ್ಬೇಕಂತ ತಿಳ್ಕೊಂಡು ಒಂದು 2-3 ಹಳ್ಳಿ ದಾಟಿ ಬರ್ಬೇಕಾಗಿತ್ತು. ನಡ್ಕೋತ ಬರ್ತಿದ್ದ. ರಾತ್ರಿ 9-10 ಆಯಿತು. ಮನೆ ಮುತ್ತಲಿಗಳನ್ನು ಹಾದ್ಯಾಗಿದ್ದ. ಹಾದ್ಯಾಗ ಬರ್ತಿದ್ನಲ್ಲ, ಅಲ್ಲೊಂದು ಮಧ್ಯದೊಳಗ ಒಂದು ಹಳ್ಳಿ ಒಳಗ ನಿಮ್ಮೂರಾಗ ಹೆಂಗ ಜಾತ್ರೆ ಇರ್ತದೆ, ಆ ಊರಾಗ ಒಂದು ಜಾತ್ರೆ ನಡೆಯಿತು. ಜಾತ್ರೆ ನಿಮಿತ್ತ ನಾಟಕ ಹಚ್ಚಿದ್ರಲ್ಲ ಅವರ. ಇವ ಆ ಊರಿನ ಸಮೀಪಕ್ಕೆ ಬರಾಕ ರಾತ್ರಿ 10 ಗಂಟೆ ಆಗಿತ್ತು. ಆ ಊರಾಗ ನಾಟಕ ಶುರುವಾಗಿತ್ತು. ನಾಟಕದೊಳಗ ಒಬ್ಬ ಹೆಣ್ಮಗಳು ಕಾಲಿಗೆ ಗೆಜ್ಜಿ ಕಟ್ಕೊಂಡು ನೃತ್ಯ ಮಾಡುತ್ತಿದ್ದು, ಕುಣಿತಿದ್ದು. ಆ ಗೆಜ್ಜಿ ನಾದ ಇವನು ಕಿವಿ ಮೇಲೆ ಬಿತ್ತು. ಇವ ಎದಕ್ಕೆ ಹೋಗ್ಯಾನ? ತಾಯಿಗೆ ಆರಾಮಿಲ್ಲ ಔಷಧ ತರಕ ಹೋಗ್ಯಾನ. ಯಾವಾಗ ಗೆಜ್ಜಿ ನಾದ ಕಿವಿ ಮೇಲೆ ಬಿತ್ತು ಅವಾಗ ಈ ಊರಾಗ ನಾಟಕ ಶುರುವಾದ. ನಾನು ಹೋಗ್ಬೇಕು, ಒಂದಿಷ್ಟು ನಾಟಕ ನೋಡಿ ನೃತ್ಯವನ್ನು ನೋಡಿ ಹೋಗಂತ ತಿಳ್ಕೊಂಡು ಮನೆಗೆ ಹೋಗೋದು ಮರೆತ ನಾಟಕ ನೋಡಕ್ಕೆ ಹೋದ. ಒಂದು ರಾತ್ರಿ 10ಕ್ಕೆ ಹೋಗ್ಯಾರ. ಇವಾಗ ಹೋದಾಗ ಒಬ್ಬ ಸೌಂದರ್ಯವತಿ ಹೆಣ್ಣು ಮಸ್ತಾಗಿ ಶಿಸ್ತಾಗಿ ಕುಣಿತಿದ್ಳು, ಕಾಲಿಗೆ ಗೆಜ್ಜಿ ಕಟ್ಟಿದ್ಳು. ಆ ನೃತ್ಯಕ್ಕೆ ಮನಸೋತ ಸೌಂದರ್ಯಕ್ಕೆ ಮಾರು ಹೋದ. ಹೇಗ ಹೋಗಿ 1 ತಾಸು ನೋಡಿ ಹೊಳ್ಳಿ ಬರ್ಬೇಕಂದವ. ರಾತ್ರಿ ಎಲ್ಲ ಬರೀ ನಾಟಕನ ನೋಡಿದ. ಗೆಜ್ಜಿನ ಅದಕ್ಕೆ ಸೋತ. ಈಗ ಮುಗದಂದ ಬಳಿಕ ಮತ್ತೆ ಬರ್ತಾಳ, ಮತ್ತೆ ಕುಣಿತಾಳ, ಮತ್ತೆ ಕೇಳಬೇಕು, ಮತ್ತೆ ನೋಡಬೇಕು ಅಂತ ಇಚ್ಛೆ ಪಟ್ಟ. ಕೊನೆಗೆ ಬೆಳಗಿನ ಜಾವ 6 ಗಂಟೆ ಆಗಿತ್ತು. ಯಾವಾಗ ನಾಟಕ ಮುಗಿತು ಆವಾಗ ತಾಯಿ ನೆನಪಾಗಿತ್ತು ಹುಡುಗನಿಗೆ. ಎಂತ ದಡ್ಡತನ ಮಾಡಿದ್ನಿಲ್ಲ ನಾನು. ನನ್ನ ತಾಯಿ ಸಾವು ಬದುಕಿನ ಮಧ್ಯದೊಳಗೆ ಹೋರಾಟ ಮಾಡಕತ್ತಾಳ, ನನ್ನ ಹಾಸಿಗೆ ಮೇಲೆ ಮಲ್ಕೊಂಡಾಳ. ಇಂಥದ್ರ ಮಧ್ಯದೊಳಗೆ ನಾನು ಔಷಧ ತರಕಂತ ಒಂದು ನಾಟಕ ಮಾಡೋದ್ರೊಳಗೆ ಮೈ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊಂಡು ತಾಯಿ ನೆನಪಾಗಿ ಬೆಳಗಿನ ಜಾವ ಉಳ್ಕೋತ ಮನೆಗೆ ಬರ್ತಾನ. ಮನೆ ಮುಂದೆ 100 ಜನ ಸೇರಿದ್ರು. ಆಶ್ಚರ್ಯ ಆಗಿತ್ತು. ತಾಯಿ ಔಷಧ ತರಲು ತಡ ಮಾಡಿದ್ದಕ್ಕ ಪ್ರಾಣ ಬಿಟ್ಟಿದ್ದು, ಸತ್ತು ಹೋಗಿದ್ಲು. ತಾಯಿ ಎದೆ ಬಡ್ಕೊಂಡು ಅತ್ತ ಗೋಗರದ. ಆದ್ರ ತಾಯಿ ಸಿಗುತ್ತಾಳೇನು? ಸಿಗಲಿಲ್ಲ. ಎದ್ರ ಸಲುವಾಗಿ ತಾಯಿ ಕಳ್ಕೊಂಡ? ಎದ್ರ ಸಲುವಾಗಿ? ಶಬ್ದ ಗೆಜ್ಜಿನ ಅದಕ್ಕೆ ಸೋತಿದ್ದ. ಅದಕ್ಕೆ ನಮ್ಮ ಬಗೆಗೂ ಸಹಿತ ಯಾರಾದರೂ ಚಾಡಿ ಮಾತು ತಗೊಂಡು ಬಂದು ಹೇಳಿದ್ರೆ ಅದು ಸತ್ಯದೋ ಅಸತ್ಯದೋ, ಅದು ನಿಜದೋ ಸುಳ್ಳದೋ ಸ್ವಲ್ಪ ಯೋಚನೆ ಮಾಡಬೇಕು ಮನುಷ್ಯ. ಕೂಡಿದ್ದವ್ರನ್ನ ಅಗಲಿಸ್ತದ ಜಗತ್ತು. ಜಗತ್ತು ಅಷ್ಟು ನಾವು ತಿಳ್ಕೊಂಡಷ್ಟು ಸುಲಭ ಇಲ್ಲದು. ಪ್ರಾಣಕ್ಕ ಪ್ರಾಣ ಆಗಿರತಕ್ಕಂಥ ಸ್ನೇಹಿತರನ್ನೇ ಎಷ್ಟೋ ಜನಗಳು ಅಗಲಿಸ್ತವರದಾರ. ಎಷ್ಟೋ ಜನಗಳು ಕೂಡಿದ್ದ ಅಣ್ಣ ತಮ್ಮಂದಿರು ಒಂದ ತಾಯಿ ಎದಿಹಾರ ಕುಡಿದಿರ್ತಾರ, ಒಂದ ತಾಯಿಯ ಮುಡಿಲಲ್ಲಿ ಮಲ್ಕೊಂಡಿರ್ತಾರ, ಒಂದ ತೊಟ್ಟಿಲದೊಳಗ ಮಲಗಿ ಅದೇ ತಾಯಿಯ ಜೋಗಳ ಹಾಡನ್ನು ಕೇಳಿ ಬೆಳೆದಿರ್ತಾರ. ಆದ್ರೆ ಯಾರೋ ಮಾತು ಕೇಳಿ
ಬದಲಾಗ್ತಾರ, ಮನೆ ಒಳ್ಕೋತಾರ, ಮನೆಗೆ ಒಂದವಾಗಿದ್ದು ಎರಡಾಗಿರ್ತಾವು, ಅಗಲ್ತಾರ. ಕಾರಣ ಶಬ್ದ, ಯಾರೋ ಆಡಿದ ಶಬ್ದಕ್ಕೆ ಮನಸೋತು ಬೆನ್ನಿಗೆ ಬಿದ್ದ ತಮ್ಮನ ದೂರಿಟ್ಟಾರ. ತನಕ್ಕಿಂತ ಮೊದಲು ಹುಟ್ಟಿದ ಅಣ್ಣನ ದೂರ ಮಾಡಿದ ಎಷ್ಟು ಜನ ಇಲ್ಲ ಪ್ರಪಂಚದೊಳಗೆ ಹೇಳಿ. ಅದಕ್ಕೆ ಶಬ್ದಕ್ಕೆ ಸೋತದ ಮನಸ್ಸು. ಅದಕ್ಕೆ ಶಬ್ದಕ್ಕೆ ಸೋತೇವೆ ಅಂದ್ರೆ ನಾವು ಭಕ್ತರಾಗಿ